ದೆಹಲಿ ಅಬಕಾರಿ ನೀತಿ ಪ್ರಕರಣವು ದೇಶದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರುವ ಹಿನ್ನೆಲೆ ಆಮ್ ಆದ್ಮಿ ಪಾರ್ಟಿ ಎಎಪಿ ತನ್ನ ಮೇಲೆ ಹೊರಿಸಲಾದ ಭ್ರಷ್ಟಾಚಾರದ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಪಕ್ಷದ ನಾಯಕರ ಪ್ರಕಾರ ದೆಹಲಿ ಸರ್ಕಾರದ 2021-22ರ ಅಬಕಾರಿ ನೀತಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ. ಇದು ಸಂಪೂರ್ಣವಾಗಿ ರಾಜಕೀಯ ಷಡ್ಯಂತ್ರದ ಭಾಗವಾಗಿದೆ ಎಂದು ಎಎಪಿ ರಾಜ್ಯ ಉಪಾಧ್ಯಕ್ಷ ಅಗಿಲೆ ಯೋಗೇಶ್ ಸಂತೋಷ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಈ ಪ್ರಕರಣವನ್ನು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಶಿಫಾರಸಿನ ಮೇರೆಗೆ ಸಿಬಿಐ ತನಿಖೆಗೆ ವಹಿಸಲಾಗಿತ್ತು. ಬಳಿಕ ಜಾರಿ ನಿರ್ದೇಶನಾಲಯವು ಹಣಕಾಸು ಅಕ್ರಮಗಳ ಆರೋಪದಡಿ ಪ್ರಕರಣ ದಾಖಲಿಸಿತ್ತು. ತನಿಖಾ ಪ್ರಕ್ರಿಯೆ ಆರಂಭವಾದ ಬಳಿಕ ಎಎಪಿ ಪ್ರಮುಖ ನಾಯಕರ ಬಂಧನ, ವಿಚಾರಣೆ ಮತ್ತು ಜಾಮೀನು ಅರ್ಜಿಗಳ ವಿಚಾರದಲ್ಲಿ ನ್ಯಾಯಾಲಯಗಳು ಹಲವು ಹಂತಗಳಲ್ಲಿ ಆದೇಶಗಳನ್ನು ನೀಡಿವೆ ಎಂದರು. ಎಎಪಿ ಮುಖಂಡರು ಈ ಸಂಪೂರ್ಣ ಪ್ರಕರಣವನ್ನು ರಾಜಕೀಯ ದ್ವೇಷದ ಕ್ರಮವೆಂದು ವರ್ಣಿಸಿದ್ದಾರೆ. ಅವರ ವಾದದ ಪ್ರಕಾರ ಪಂಜಾಬ್ನಲ್ಲಿ 2022ರಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಪಕ್ಷದ ವಿಸ್ತರಣೆ ವೇಗ ಪಡೆದುಕೊಂಡಿತ್ತು. ಈ ಬೆಳವಣಿಗೆಯಿಂದ ಆತಂಕಗೊಂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎಎಪಿಯನ್ನು ದುರ್ಬಲಗೊಳಿಸಲು ತನಿಖಾ ಸಂಸ್ಥೆಗಳನ್ನು ಬಲಪಡಿಸಿಕೊಂಡಿವೆ ಎಂದು ಆರೋಪಿಸಲಾಗಿತ್ತು. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ ನಂತರ ತನಿಖೆಯ ವಿಧಾನ, ಬಂಧನದ ಕಾನೂನು ಮಾನ್ಯತೆ ಹಾಗೂ ಜಾಮೀನು ವಿಚಾರಗಳಲ್ಲಿ ನ್ಯಾಯಾಲಯಗಳು ತೀರ್ಪುಗಳನ್ನು ನೀಡಿವೆ. ಕೆಲವು ಹಂತಗಳಲ್ಲಿ ತನಿಖಾ ಪ್ರಕ್ರಿಯೆಯ ಬಗ್ಗೆ ನ್ಯಾಯಾಂಗ ಪ್ರಶ್ನೆಗಳನ್ನು ಎತ್ತಿದ ಘಟನೆಗಳು ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಎಎಪಿ ಕಾರ್ಯಕರ್ತರ ಪ್ರಕಾರ ಈ ಆದೇಶಗಳು ಪಕ್ಷಕ್ಕೆ ನೈತಿಕ ಬಲ ನೀಡಿದ್ದು, ಸುಳ್ಳು ಆರೋಪಗಳ ವಿರುದ್ಧ ಹೋರಾಟಕ್ಕೆ ಹೊಸ ಶಕ್ತಿ ನೀಡಿವೆ ಎಂದು ಹೇಳಿದರು. ರಾಜಕೀಯ ವಲಯದಲ್ಲಿ ಈ ಪ್ರಕರಣವು ಕೇವಲ ಒಂದು ಕಾನೂನು ವಿಚಾರವಾಗಿಯೇ ಅಲ್ಲ, ತನಿಖಾ ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ನ್ಯಾಯಾಂಗದ ಸ್ವತಂತ್ರತೆಯ ಕುರಿತು ಮಹತ್ವದ ಚರ್ಚೆಗೆ ಕಾರಣವಾಗಿದೆ. ಪ್ರಕರಣ ಅಂತಿಮ ತೀರ್ಪು ಇನ್ನೂ ಬಾಕಿ ಇರುವುದರಿಂದ ಹಗರಣದ ಬಗ್ಗೆ ಅಂತಿಮ ನಿರ್ಧಾರ ನ್ಯಾಯಾಲಯದ ಸಂಪೂರ್ಣ ವಿಚಾರಣೆಯ ನಂತರವೇ ಸ್ಪಷ್ಟವಾಗಲಿದೆ. ಆದರೆ ಇತ್ತೀಚಿನ ನ್ಯಾಯಾಂಗ ಬೆಳವಣಿಗೆಗಳನ್ನು ಎಎಪಿ ತನ್ನ ಪರ ನೈತಿಕ ಜಯವೆಂದು ಪ್ರಚಾರ ಮಾಡುತ್ತಿದ್ದರೆ, ವಿರುದ್ಧ ಪಕ್ಷಗಳು ಅಂತಿಮ ತೀರ್ಪು ಬರುವವರೆಗೆ ಯಾವುದೇ ತೀರ್ಮಾನಕ್ಕೆ ಬರಬಾರದು ಎಂದು ಎಚ್ಚರಿಕೆ ನೀಡಿದರು. ಒಟ್ಟಾರೆ ದೆಹಲಿ ಅಬಕಾರಿ ಪ್ರಕರಣವು ಭಾರತೀಯ ರಾಜಕೀಯದಲ್ಲಿ ಮಹತ್ವದ ತಿರುವು ತಂದುಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ರಾಷ್ಟ್ರ ರಾಜಕೀಯದ ಮೇಲೆ ಹೇಗೆ ಬೀಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದು ಹೇಳಿದರು. ಇನ್ನು ನನ್ನನ್ನು ನೆಲ್ಲಿಕಳ್ಳ ಎಂದಿರುವ ಪಾಲಿಕೆ ಇಂಜಿನಿಯರ್ ದಾಖಲೆ ನೀಡಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದ್ದು, ನಂತರ ಪಾಲಿಕೆ ಎದುರು ಹೋರಾಟ ನಡೆಸಲಾಗುವುದು. ಇನ್ನು ಪ್ರಚಾರಕ್ಕಾಗಿ ಈ ರೀತಿ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾರೇ ಅಧಿಕಾರಿಯಾಗಲಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿರುವ ಇಂಜಿನಿಯರ್ ಕವಿತಾ ಇನ್ನು ಮುಂದಾದರೂ ಪ್ರಚಾರದ ಆಸೆಗೆ ಈ ರೀತಿ ನಡೆದುಕೊಳ್ಳಬಾರದು ಎಂದರು. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಆಯ್ತಾ, ಸ್ವಾಗತಾರ್ಹ ಅದು. ಅವಾಗ ಶಬಾಷ್ಗಿರಿ ಇಳಿಬೇಕು. ಆಮೇಲೆ ಇಳಿದು ಅವಾಗ ಅವರು ಸ್ವತಂತ್ರರು. ಅದ್ಬಿಟ್ಟು ಸರ್ಕಾರಿ ಸಂಬಳ ತಗೊಂಡು ಈಗ ನಾವು ಮಾತಾಡಿದರೆ ತಪ್ಪಾಗ್ತವೆ ಸರ್. ಅವ್ರು ತಿರ್ಗಾಡೋ ಕಾರು, ಒಬ್ಬ ಬಸ್ ಸ್ಟ್ಯಾಂಡ್ ಇಂಜಿನಿಯರ್ ಯಾವ್ದ್ರಲ್ಲಿ ತಿರ್ಗಾಡಬೇಕು? ಅಧ್ಯಕ್ಷ ಕಾರಲ್ಲಿ ತಿರ್ಗಾಡಕ್ಕೆ ಸಾಧ್ಯನಾ? ಯಾಕೆ ಪ್ರಶ್ನೆ ಮಾಡಲ್ಲ? ಅಧ್ಯಕ್ಷ ಕೊಟ್ಟ ಕಾರಲ್ಲಿ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ತಿರ್ಗಾಡಕ್ಕೆ ಸಾಧ್ಯನಾ? ಅವ್ರ ಕ್ಯಾಟಗರಿ ಏನು ಆಯ್ತಾ, ಅದನ್ನ ಯಾವ ಥರ ಬಹಿರಂಗ ಪಡಿಸೋರ? ಈಗ ವೈಯಕ್ತಿಕವಾಗಿ ವೈಯಕ್ತಿಕ ಆಗುತ್ತೆ ಅಂತ ನಾನು ಈ ವಿಷಯ ಮಾತಾಡ್ತಾ ಇಲ್ಲ. ಬೀದಿ ಬರಿ ವ್ಯಾಪಾರಸ್ಥರ ಹತ್ರಕ್ಕೆ ಮೀಡಿಯಾದ ಕರ್ಕೊಂಡು ಒಬ್ಬ ಅಧಿಕಾರಿಯಾಗಿ ಹೋಗೋದು ಎಷ್ಟು ಸರಿ? ಯಾರೋ ಒಬ್ಬ ಮುಂದ್ಗಡೆ ನಿಂತದ್ದನ್ನ ತಗ್ಸ್ಬೇಕು, ಸೌಜನ್ಯಯುತವಾಗಿ ತೆಗಿಯಪ್ಪ, ನೀನು ತೊಂದರೆ ಆಗ್ತೈತೆ ಅಂತ. ಇಲ್ಲ, ಅಲ್ಲಿ ತೊಂದರೆ ಆಗ್ತಿದ್ರೆ ಅವ್ರ ಜೀವನಕ್ಕೆ ಸರ್ ಹೊಟ್ಟೆಪಾಡಿ ಮಾಡ್ತಾ ಇರೋದವರು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಹೊಟ್ಟೆಪಾಡಿ ಮಾಡ್ತಾವ್ರೆ. ಅವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ, ನೀವು ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಬೇರೆ ಕಡೆ ನಿಮ್ಮಿಂದ ಟ್ರಾಫಿಕ್ ಆಗ್ತದೆ, ನೀವು ತೆಗೀರಿ, ಬನ್ನಿ ಈ ಕಡೆ ಮಾಡಿ ಅಂತ ಒಂದು ವ್ಯವಸ್ಥೆ ಮಾಡಿಕೊಡಿ. ಮಾನವೀಯತೆ ಅದು. ತನ್ನ ಪ್ರಚಾರದ ಹುಚ್ಚಿಗೋಸ್ಕರ ನಾವು ಈ ಥರ ಮಾಡೋದು ಎಷ್ಟು ಸರಿ ಸರ್? ಯಾರೋ ಬಂದವ್ರನ್ನ ಮುಂದ್ಗಡೆ, ಆ ಮುಂದ್ಗಡೆಗೋಸ್ಕರ ಬಾಕಿರಿಗೆಲ್ಲ ಬರೋಣ? ಇದೇನು ಊರು? ನಾನು ಮಾತಾಡಬಾರ್ದು, ವಿಷಯ ಡೈವರ್ಟ್ ಆದ್ರೆ ನೀವು ಕೆಣಕಿದ್ ಕೇಳ್ತಾ ಇದ್ನಿ. ಏಕ್ ದಿನಕ CM ಪಿಕ್ಚರ್ ನೋಡ್ಬಿಟ್ಟಾರೆ ಸರ್, ಆಯ್ತಾ? ಏಕ್ ದಿನಕ CM ಅನಿಲ್ ಕಪೂರ್ದು ಪಿಕ್ಚರ್ ಅದು ನೋಡಿ ಇನ್ಸ್ಪಿರೇಷನ್ ಆಗಿಬಿಟ್ಟವ್ರೆ. ಇನ್ಸ್ಪಿರೇಷನ್ ಆಗೋದು. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆನಂದ್, ವಿಜಯ್ ಕುಮಾರ್, ವಿಶ್ವಾಸ್, ಮನು, ಮಂಜುನಾಥ್, ಗೌರಮ್ಮ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.